ಗದಗ ಜಿಲ್ಲೆ ರೋಣ ಪಟ್ಟಣದ ಪುರಸಭೆ ವ್ಯಾಪ್ತಿಯ 16ನೇ ವಾರ್ಡ್ನಲ್ಲಿ ರಸ್ತೆ ಡಾಂಬರೀಕರಣದ ಭೂಮಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ರೋಣ ಪಟ್ಟಣದ ಶಿವಾನಂದ ನಗರದ ಶ್ರೀ ಉಮೇಶ ಗಂಗಯ್ಯ ಹಿರೇಮಠ ಇವರ ಮನೆ ಮುಂದಿನ ರಸ್ತೆ ಡಾಂಬರೀಕರಣದ ಭೂಮಿ ಪೂಜಾ ಕಾರ್ಯಕ್ರಮವನ್ನು ರೋಣ ಪುರಸಭೆ ಉಪಾಧ್ಯಕ್ಷರಾದ ಮಿಥುನ್ ಜಿ ಪಾಟೀಲ್ ಅವರು ನೆರವೇರಿಸಿ ಪುರಸಭೆ ವ್ಯಾಪ್ತಿಯಲ್ಲಿ 23 ವಾರ್ಡ್ ಇದ್ದು ಈ ಒಂದು 16ನೇ ವಾರ್ಡ್ನಲ್ಲಿ ಪುರಸಭೆಯ ಯೋಜನೆ 15ನೇ ಹಣಕಾಸು ಅಡಿ ಸುಮಾರು 1,38,19,000 ಮೊತ್ತದ ರಸ್ತೆ ಡಾಂಬರೀಕರಣ ಅನುದಾನ ಮಂಜೂರಾತಿಯಾಗಿದ್ದು ಇನ್ನು ಕೆಲ ಕಾರ್ಯಗಳು ಮಾಡಲು ಬಾಕಿ ಇದೆ. ಹಂತ ಹಂತವಾಗಿ ಕೆಲಸ ನಿರ್ವಹಿಸುತ್ತೇವೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಗುತ್ತಿಗೆದಾರರಿಗೆ ನೀಡಿ ಒಳ್ಳೆಯ ಗುಣಮಟ್ಟದ ರಸ್ತೆಯನ್ನ ಮಾಡಿಸಿ ಇದೇ ರೀತಿ ಮುಂದಿನ ದಿನದಲ್ಲಿ ಈ ವಾರ್ಡ್ನಲ್ಲಿ ಸಮಸ್ಯೆಗಳು ಏನೇ ಇದ್ರೂ ಕೂಡ ಪರಿಹಾರವನ್ನ ಮಾಡುತ್ತೇನೆ ಎಂದು ಮಿಥುನ್ ಜಿ ಪಾಟೀಲ್ ಅವರು ಹೇಳಿದರು. 16ನೇ ವಾರ್ಡ್ನ ಪುರಸಭೆ ಸದಸ್ಯರಾದ ಸಂತೋಷ ಕಡಿವಾಳ್ ಅವರು ಮಾತನಾಡಿ 16ನೇ ವಾರ್ಡ್ ದೊಡ್ಡದಿದ್ದು ನಾವು ಹಾಕಿಕೊಟ್ಟಂತಹ ಕೆಲಸ ಕಾರ್ಯಗಳು ಅಭಿವೃದ್ಧಿಪಡಿಸುತ್ತಾ ಬಂದಿದ್ದೇನೆ. ಇದಕ್ಕೆ ನಮ್ಮ ಎಲ್ಲ ಸದಸ್ಯರ ಸಹಕಾರ ಇದೇ ರೀತಿ ತಾವು ಕೂಡ ಸಹಕರಿಸಿ ಮುಂದಿನ ಬೆಳವಣಿಗೆಗೆ ಅನುಕೂಲ ಮಾಡಿಕೊಡಿ ಎಂದು ಸಂತೋಷ ಕಡೆವಾಳ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷರಾದ ಶ್ರೀಮತಿ ರಂಗವ್ವ ಎಸ್ ಭಜಂತ್ರಿ, ಪುರಸಭೆಯ ಮಾಜಿ ಅಧ್ಯಕ್ಷರಾದ ಹಾಗೂ ಹಾಲಿ ಸದಸ್ಯರಾದ ಶ್ರೀಮತಿ ವಿದ್ಯಾ ಎಸ್ ದೊಡ್ಮನಿ, ಪುರಸಭೆ ಉಪಾಧ್ಯಕ್ಷರಾದ ಮಿಥುನ್ ಜಿ ಪಾಟೀಲ್, ಆಂದಪ್ಪ ಗಡಗಿ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ರುದ್ರಪ್ಪ ಹೆಪ್ಪಳ್ಳಿ, NKS TV4 ನ್ಯೂಸ್, ರೋಣ. ಆ ವಿಷಯವಾಗಿ ಇವತ್ತಿನ ದಿವಸ ನಮ್ಮ 16ನೇ ವಾರ್ಡಿನಲ್ಲಿ ಇವತ್ತು ಈ ಒಂದು ರಸ್ತೆ ಪೂಜೆಯನ್ನು ಇವತ್ತೆಲ್ಲ ನಾವೆಲ್ಲ ನೆರವೇರಿಸಿದ್ದೇವೆ. ಭಾಳ ಮುಖ್ಯವಾಗಿ ಇವತ್ತು ನಮ್ಮ ಇಲ್ಲ 16ನೇ ವಾರ್ಡು ಭಾಳ ನಮ್ಮ ರೋಣ ನಗರದಲ್ಲಿನೇ ಅತಿ ವೇಗದಲ್ಲಿ ಬೆಳೀತಕ್ಕಂಥದ್ದು. ಅಂದರೆ ಅತಿ ಹೆಚ್ಚು ಇಲ್ಲಿ ಹೊಸದಾಗಿ ಜನರ ಒಂದು ಮನೆಗಳ ನಿರ್ಮಾಣ ಆಗ್ತಕ್ಕಂಥದ್ದು, ಹೊಸ ಬಡಾವಣೆಗಳಾಗ್ತಕ್ಕಂಥದ್ದು ಇವತ್ತೆಲ್ಲ ನಮಗೆ ಒಂದು ಹೆಮ್ಮೆಯ ಸಂಗತಿ. ಆ ವಿಚಾರವಾಗಿ ಇನ್ನೂ ಇಲ್ಲೆಲ್ಲ ಸಾಕಷ್ಟು ಇಲ್ಲಿರ್ತಕ್ಕಂಥ ಜನರು ಮತ್ತು ಎಲ್ಲ ಸದಸ್ಯರು ಕೂಡ ಸಾಕಷ್ಟು ಇಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇನ್ನೂ ರಸ್ತೆಗಳಾಗಬೇಕನ್ನುವಂಥ ವಿಚಾರಗಳನ್ನು ಕೂಡ ಹೇಳಿದರು. ಈಗ ಹಂತ ಹಂತವಾಗಿ ನಗರೋತ್ಥಾನದಲ್ಲಿ ಕೂಡ ಮೊನ್ನೆ ಅಲ್ಲಿ ಆ ಕಡೆ ಒಂದು ರಸ್ತೆಯನ್ನು ಕೂಡ ತೆಗೆದುಕೊಂಡಿತ್ತು. ಇನ್ನೂ ಸುಮಾರು 1-2-3 ರಸ್ತೆಗಳನ್ನು ಇಲ್ಲಿ ಆಗ್ತಕ್ಕಂಥದ್ದು ಕೂಡ ಮುಂದಿನ ಇದರಲ್ಲಿ ಕೂಡ ನಾವೆಲ್ಲ ಪುರಸಭೆ ವತಿಯಿಂದ ಮತ್ತು ಶಾಸಕರ ಒಂದು ಅನುದಾನದಲ್ಲಿ ಅದನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ಇವತ್ತೇನು ಈಗ 16 ವಾರ್ಡಿನಲ್ಲಿ ಇನ್ನೂ ಉಳಿದಂಥ ಕಾಮಗಾರಿಗಳೇನಿದ್ರು ಕೂಡ ಅದನ್ನು ನಾವು ಮುಂದಿನ ಎಲ್ಲ ಪುರಸಭೆ ಸದಸ್ಯರು ಮತ್ತು ಸನ್ಮಾನ್ಯ ಶಾಸಕರ ಒಂದು ಇದರಲ್ಲಿ ಅವನ್ನೂ ಕೂಡ ನಮ್ಮ ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ಇವತ್ತೆಲ್ಲ ನಮ್ಮೆಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಜನತೆಗೂ ಕೂಡ ನಾವೆಲ್ಲ ಸ್ಪಷ್ಟವಾಗಿ ನಾವೆಲ್ಲ ಹೇಳ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು ಅನೇಕ ನಮ್ಮ ಸ್ವಚ್ಛ ಭಾರತ್ ಮಿಷನ್ ಇದರಲ್ಲಿ ಅನೇಕ ಶೌಚಾಲಯಗಳನ್ನು ಅಂದರೆ ಇವತ್ತು ಕೇಂದ್ರ ಸರ್ಕಾರದ ಒಂದು ಇದರಲ್ಲಿ ಸಾಕಷ್ಟು ಇದನ್ನು ಕೂಡ ಇದಕ್ಕೆ ಶೌಚಾಲಯಗಳಿಗೆ ಹೆಚ್ಚು ಒತ್ತು ಕೊಟ್ಟು ಅವನ್ನೂ ಕೂಡ ಈ ಇದರಲ್ಲಿ ನಮ್ಮ ಪ್ರಾರಂಭವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ಮತ್ತು ಇಲ್ಲಿ ಬಸವೇಶ್ವರ ಬೋರ್ಡಿಂಗ್ ಹತ್ರ ಕೂಡ ಒಂದು ಇಲ್ಲಿ ಸಾರ್ವಜನಿಕರಿಗೆ ಒಂದು ಮೂತ್ರಾಲಯದ ಒಂದು ನಿರ್ಮಾಣ ಮಾಡತಕ್ಕಂಥ ಒಂದು ಇದನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಮತ್ತು ಇಲ್ಲಿ ಇವತ್ತು ಡಿಪೋವರೆಗೂ ಕೂಡ ಇವತ್ತು ನೀರಿನ ಪೈಪ್ಲೈನ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹಿಂಗೆ ಅನೇಕ ಕಾಮಗಾರಿಗಳನ್ನು ನಾವೆಲ್ಲ ಇವತ್ತು ತೆಗೆದುಕೊಂಡು ಇವತ್ತು ಮುಖ್ಯವಾಗಿ ನಾವು ರೋಣದ ಒಂದು ಆದ್ಯತೆಗೆ ರೋಣದ ಒಂದು ಅಭಿವೃದ್ಧಿಯ ಒಂದು ಆದ್ಯತೆಗೆ ನಾವು ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು. ಅದರಲ್ಲಿ ತಮ್ಮೆಲ್ಲ ಸಾರ್ವಜನಿಕರು ಕೂಡ ಹೆಚ್ಚಿನ ಸಹಕಾರವನ್ನು ಕೂಡ ತಾವೆಲ್ಲ ಕೊಟ್ಟರೆ ಸ್ವಚ್ಛತೆಗೆ ನಾವಿನ್ನೂ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಕ್ಕಂಥದ್ದು ನಾವೆಲ್ಲ ಮಾಡ್ತಾ ಇದ್ದೇವೆ. ಅದಕ್ಕೆ ನಿಮ್ಮ ಸಹಕಾರ ಮತ್ತೆಲ್ಲ ಇರಬೇಕು. ಇವತ್ತೇನು ಇಲ್ಲಿ ರಸ್ತೆಯನ್ನು ಮಾಡ್ತಾ ಇದ್ದಾರೆ ಒಳ್ಳೆ ರೀತಿಯಿಂದ ತಾವೆಲ್ಲ ಸಹಕಾರ ಕೊಟ್ಟು ಒಳ್ಳೆ ಗುಣಮಟ್ಟವಾದಂಥ ಒಂದು ರಸ್ತೆಯನ್ನು ಈ ಜನರಿಗೆ ಇದನ್ನು ಮಾಡಿ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಎಲ್ಲ ಕಾಂಟ್ರಾಕ್ಟರ್ದು ಮತ್ತೆಲ್ಲ ಅಧಿಕಾರಿಗಳು ಕೂಡ ಅದನ್ನು ಜವಾಬ್ದಾರಿ ವಹಿಸಿ ಸರಿಯಾದ ರೀತಿಯಲ್ಲಿ ಆಗ್ತಕ್ಕಂಥವನ್ನು ಕಾರ್ಯನಿರ್ವಹಿಸ್ತಕ್ಕಂಥದ್ದು ಜವಾಬ್ದಾರಿ ಪುರಸಭೆದವರು ತೆಗೆದುಕೊಳ್ಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಸಂದರ್ಭದಲ್ಲಿ ಎಲ್ಲರೂ ಏನು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ನೆರವೇರಿಸಿಕೊಟ್ಟಲ್ಲ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಜನರಿಗೆ ಮತ್ತೆಲ್ಲ ನಮ್ಮ ಪುರಸಭೆಯ ಸದಸ್ಯರಿಗೆ ಎಲ್ಲ ಅಧಿಕಾರಿ ವರ್ಗದವರಿಗೆ ವಂದಿಸಿ 12 ಮಾತು ಮುಗಿಸ್ತೀನಿ.